ಆಕ್ಚುಲಿ ಏನು ನಡೀತಿದೆ ಲೈಫಲ್ಲಿ, ಯಾರನ್ನು ನೋಡಲಿ ಎಲ್ಲರೂ ಕೂಡ ಐ ಆಮ್ ಡಿಪ್ರೆಸ್ಡ್ ಅಂತ ಹೇಳ್ತಾರೆ. ಈವನ್ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರಲಿ, ಐ ಆಮ್ ಡಿಪ್ರೆಸ್ಡ್, ಆಂಗ್ಸೈಟಿ, ಆಂಕ್ಷಿಯಸ್, ಬರೀ ಇದೇ ಆಗ್ತಾ ಇದೆ. ಐ ಮೀನ್ ಅವ್ರಿಗೆಲ್ಲ ಹೇಳಿರೋದು ಯಾರು ಇದೇ ಡಿಪ್ರೆಷನ್ ಅಂತ? ಅವ್ರಿಗೆ ಯಾಕೆ ಈಗಲೇ ಡಿಪ್ರೆಷನ್ ಬರ್ತಾ ಇದೆ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಈ ಡಿಪ್ರೆಷನ್ ಕಾಡ್ತಾ ಇದೆ. ಎಲ್ಲರೂ ಕೂಡ ಬಳಲ್ತಾ ಇದ್ದಾರೆ ಇದರಿಂದ. ನೋಡಿದ್ದೀರಾ ಅಲ್ವಾ ನೀವು? ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸಲ್ಲೂ ಹೇಳಿರ್ತಾರೆ, ಸಣ್ಣ ಮಕ್ಳುಗಳು ಹೇಳ್ತವೆ, ಕರೆಕ್ಟಾ? ಸೊ ಇವತ್ತಿನ ವಿಡಿಯೋ ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿಗೆ ಸೈಕಾಲಜಿಕಲ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಇಂಬ್ಯಾಲೆನ್ಸಸ್ ಇದೆಲ್ಲ ರೀಸನ್ ಆಗಿರುತ್ತೆ ಅಂತ. ಸೈಕಾಲಜಿಕಲ್ ರೀಸನ್ ಇರ್ಬೋದು, ಫಿಸಿಕಲ್ ರೀಸನ್ ಇರ್ಬೋದು. ಸೊ ಆ ವಿಡಿಯೋನ ಇಲ್ಲಿ ಲಿಂಕ್ ಮಾಡಿರ್ತೀನಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಹೋಗಿ ನೋಡಬಹುದು, ಓಕೆನಾ? ಸೊ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬನ್ನಿ. ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ರೀಸನ್ ಇದು ಇರಬಹುದೇನೋ, ಈ ಥರ ಏನೋ ಟೈಟಲ್ ಇದೆ, ನಂಗೆ ಮರ್ತೋಗಿದೆ. ಅದನ್ನು ಹೋಗಿ ನೀವು ನೋಡ್ಕೊಂಬನ್ನಿ ಒಂದ್ಸತಿ, ಓಕೆನಾ? ಎಲ್ಲರೂ ಅನ್ಕೋತಿರೋದೇನೋ ಒಂದು ಸೈಕಾಲಜಿಕಲ್ ರೀಸನ್ ಆ್ಯಂಡ್ ಕೆಮಿಕಲ್ ಇಂಬ್ಯಾಲೆನ್ಸಸ್, ಸೊ ಇದೇ ಇರೋದು ರೀಸನ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಫಿಸಿಕಲ್ ರೀಸನ್ ಕೂಡ ಇದೆ ಅನ್ನೋದನ್ನ ತುಂಬ ಜನ ಅಕ್ಸೆಪ್ಟ್ ಮಾಡೋದಿಲ್ಲ ಆ್ಯಂಡ್ ಒಪ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತೂ ಇಲ್ಲ. ಟ್ಯಾಬ್ಲೆಟ್ಸ್ ತಗೋತಾರೆ ಆ್ಯಂಡ್ ಅದು ಕಂಪ್ಲೀಟಾಗಿ ರೆಡ್ಯೂಸ್ ಆಗೋದು ಕಷ್ಟ ಆಗುತ್ತೆ. ಯಾವಾಗ ಫಿಸಿಕಲಿ ಪ್ರಾಬ್ಲಮ್ಸ್ ಇದ್ದಾಗ. ಏನು ಪ್ರಾಬ್ಲಮ್ ನಾನು ಹೇಳ್ತೀನಿ, ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಫಿಸಿಕಲ್ ರೀಸನ್ ಇಂದ ನಾವು ಸೈಕಾಲಜಿಕಲಿ ಡಿಪ್ರೆಸ್ಡ್ ಆಗಿದ್ದೀವಿ, ಅರ್ಥ ಆಗ್ತಿದೆಯಾ? ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿ ಒಂದೆರಡು ರೀಸನ್ಸ್ಗಳು ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಏನಿರ್ಬೋದು ಕಾರಣ ಡಿಪ್ರೆಷನ್ಗೆ ಅಂತ. ಸೊ ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಇಲ್ಲಿ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಓಕೆ? ಸೊ ಓಕೆ, ಇವಾಗ ಈ ಫಿಸಿಕಲಿ ಏನೋ ಆಗಿದೆ, ಸೈಕಾಲಜಿಕಲಿ ಏನೋ ಆಗಿದೆ ಅನ್ನೋದನ್ನು ಸೈಡ್ಗೆ ಇಟ್ಟರು ಕೂಡ ನಿಮ್ಗೆ ಎಷ್ಟೊಂದು ಸತಿ ಈ ಥರ ಫೀಲ್ ಆಗಿದೆಯಾ? ಒಂಥರ ಹಿಂಸೆ ಆಗೋದು, ಏನು ಇಂಟ್ರೆಸ್ಟ್ ಇಲ್ಲ, ಡಿಪ್ರೆಸ್ ಥರ. ಬಟ್ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಿದೆ, ಏನೂ ತೊಂದರೆ ಇಲ್ಲ, ಬಟ್ ಸ್ಟಿಲ್ ಯು ಆರ್ ಫೀಲಿಂಗ್ ಡಿಪ್ರೆಸ್ಡ್, ಲಾಸ್ಟ್ ಇಂಟ್ರೆಸ್ಟ್. ಅನ್ಭವಿಸಿದ್ದೀರಲ್ವಾ? ಈ ಥರ ಆಗಿರುತ್ತಲ್ವಾ? ಅವಾಗವಾಗ ಆಗ್ತಿರುತ್ತೆ, ಅಥವಾ ಯಾವಾಗಲೂ ಅದೇ ಥರ ಆಗ್ತಾನೆ ಇರೋದು, ಅನ್ಭವಿಸ್ತಿರೋದು ಕೂಡ ಇದೆ ನಿಮ್ಮಲ್ಲಿ, ರೈಟ್? ಇದೆಲ್ಲ ಯಾಕಾಗುತ್ತೆ ಹಾಗಿದ್ರೆ? ನಿಮಗೆ ಡಿಪ್ರೆಷನ್ ಇಲ್ಲ, ಬಟ್ ವೈ ಆರ್ ಫೀಲಿಂಗ್ ದೀಸ್ ಥಿಂಗ್ಸ್? ಸಿ ಗೈಸ್, ನನಗೆ ಕಮೆಂಟಲ್ಲಿ ತಿಳಿಸ್ಕೊಂಡು, ನಿಮಗೂ ಸುಮ್ಮನೆ ರೀಸನ್ ಇಲ್ಲದೆ ಅಪ್ಸೆಟ್ ಆಗೋದು, ದುಃಖ ಆಗೋದು, ನೆಗೆಟಿವ್ ಥಿಂಕ್ ಬರೋದು, ಸುಮ್ಮನೆ ಲೈಕ್ ಕೋಪ ಬರೋದು, ಬೇಜಾರಾಗೋದು, ಸೊ ಈ ಥರ ನಿಮ್ಗೆ ಆಗಿರುತ್ತಲ್ವಾ? ಎಲ್ಲ ಚೆನ್ನಾಗಿ ನಡೀತಿದೆ, ಜಾಬಲ್ಲಾಯಿತು, ಮನೇಲಾಯಿತು, ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಿದೆ, ಬಟ್ ಸ್ಟಿಲ್ ಯು ಫೀಲ್ ದಿಸ್. ಆಗಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ಎಸ್ ಅಂತ, ಆಗಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸಿ, ಕೆಲವೊಂದು ರೀಸನ್ಸ್ ಇರ್ತದೆ. ಒಂದು ಲೈಕ್ ಬ್ರೇಕಪ್ ಆಗಿರಬಹುದು, ಡೆತ್ ಆಗಿರಬಹುದು. ಸೊ ಇದೆಲ್ಲ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿಕೊಂಡು ನರಳ್ತಾ ಕೂತ್ರೆ ಡಿಪ್ರೆಷನ್ ಆಗೇ ಆಗುತ್ತೆ ನಿಮಗೆ, ಅಲ್ವಾ? ಸಿ, ಇಂಥ ಸಿಚುಯೇಷನ್ ಅಲ್ಲಿ ಏನು ಗೊತ್ತಾ, ನೀವೇ ಇದಕ್ಕೆ ಸೊಲ್ಯೂಷನ್ನ ಕೊಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆಲ್ಲ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ, ಆದರೆ ನೀವೇ ಇದಕ್ಕೆ ಸೊಲ್ಯೂಷನ್ನ ಕೊಡ್ಕೋಬಹುದು. ಯಾರೋ ಬಂದು ಏನೋ ಸಮಾಧಾನ ಹೇಳಿದ್ರು ಅಂದ್ರೂ ಕೂಡ ಇದು ಚೇಂಜ್ ಆಗಲ್ಲ. ನೀವೇ ವರ್ಕ್ ಮಾಡಬೇಕು. ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ಇದರಿಂದ ಏನಾದರೂ ಯೂಸ್ ಇದೆಯಾ? ಡೆತ್ ಆದವ್ರು ವಾಪಸ್ ಬರ್ತಾರಾ? ಬ್ರೇಕಪ್ ಆಗಿ ಹೋದವ್ರು ವಾಪಸ್ ಬರ್ತಾರಾ? ಸೊ ನನ್ನ ಲೈಫ್ ಯಾಕೆ ಹಾಳು ಮಾಡ್ಕೋತಿದ್ದೀನಿ ಅನ್ನೋ ಒಂದು ರಿಯಲೈಸೇಷನ್ ನಿಮಗಾಗಬೇಕು. ನಿಮ್ಮ ಮೇಲೆ ನಿಮಗೆ ವರ್ಕ್ ಮಾಡುವಂಥ ಕೆಪಾಸಿಟಿನ ನೀವು ಬೆಳೆಸ್ಕೋಬೇಕು. ಆ್ಯಂಡ್ ವರ್ಕ್ ಮಾಡಲೇಬೇಕು. ನೀವು ಎಷ್ಟು ದಿನ ಈ ಥರ ಇರ್ತೀರಾ, ರೈಟ್? ನಿಮಗೆ ಗೊತ್ತಾಗಬೇಕು, ಅಯ್ಯೋ ಕೊರ್ಗಿದ್ ಸಾಕು, ಎಲ್ಲಿಗೆ ಹೋಗ್ತಿದೆ ನನ್ನ ಲೈಫು, ಹುಚ್ಚಿಡಿತಿದೆ ನನಗೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ನಿಮ್ಮನ್ನ ನೀವು ಇಂಥ ಸಿಚುವೇಶನ್ ಅಲ್ಲಿ ಪುಷ್ ಮಾಡ್ಕೊಳ್ಳೇಬೇಕು. ಸೊ ಯಾರಿಂದನೂ, ಯಾವ ಟ್ಯಾಬ್ಲೆಟ್ಸ್ಗಳಿಂದನೂ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಸಿಕ್ಕಿರೋದಿಲ್ಲ. ಸಿಗುತ್ತೆ ಅಂತ ನೀವು ಕಾಯ್ಕೊಂಡು ಕೂತ್ರೆ ನಿಮ್ಮ ಲೈಫು ಕಂಪ್ಲೀಟ್ ಆಗಿ ಡಿಪ್ರೆಸ್ಡ್ ಆಗಿ ಇರಬೇಕಾಗುತ್ತೆ. ಸೊ ಇವೆಲ್ಲ ಏನಂದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಹುಡ್ಕೋದಕ್ಕಾಗೋದಿಲ್ಲ. ಮೇ ಬಿ ಟ್ಯಾಬ್ಲೆಟ್ಸ್ ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಂಥ ಸಿಚುಯೇಷನ್ ಇದ್ದಾಗ ನಿಮ್ಮನ್ನ ನೀವು ಎಫರ್ಟ್ ಹಾಕಿ ದಿನ ಬೆಳಗ್ಗೆ ಎದ್ದು ಏನಾದರೂ ಕೆಲಸ ಮಾಡೋದು, ಇಂಟ್ರೆಸ್ಟ್ ಬೆಳೆಸ್ಕೊಳ್ಳೋದು, ಇದನ್ನ ನೀವು ಮಾಡಲೇಬೇಕು. ಲೈಕ್
ನಿಮ್ಮನ್ನು ನೀವು ಫೋರ್ಸ್ಫುಲಿ ಪುಷ್ ಮಾಡ್ಕೊಳ್ಳೇಬೇಕು. ಟ್ಯಾಬ್ಲೆಟ್ಸ್ ನಿಮಗೆ ಹೆಲ್ಪ್ ಮಾಡ್ತಿರುತ್ತೆ, ಬಟ್ ಅದ್ರ ಜೊತೆಗೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಸರಿ ಹೋಗೋ ಅಂಥದ್ದಾದ್ರೆ ಈಗ ಏನೋ ಒಂದು ಕಾರ್ ತಗೊಳ್ಳಿಲ್ಲ ಅನ್ನೋದಾದ್ರೆ ಆಯ್ತು, ಏನೋ ಸಾಲ ಮಾಡಿ ಕೊಡಿಸ್ಬಿಡೋಣ ಅನ್ಬೋದು, ಅವಾಗ ಡಿಪ್ರೆಷನ್ ಹೋಗುತ್ತೆ ಅಂತ ಅಲ್ವಾ. ಆದ್ರೆ ಇದು ಡೆಡ್ ಪರ್ಸನ್ ಹೇಗೆ ತಗೋಬರ್ತೀರಾ? ಅಂಡ್ ಈ ಬ್ರೇಕಪ್ ಆದಾಗ ಆ ಹುಡುಗ ಅಥವಾ ಹುಡುಗಿನ ವಾಪಸ್ ತಗೊಬಂದ್ರೆ ಅವ್ನು ಎಷ್ಟು ದಿನ ಇರ್ತಾನೆ ನಿಮ್ಮ ಜೊತೆ? ಕರೆಕ್ಟ್. ಸೊ ಇದು ಸೈಕಾಲಜಿಕಲ್ ಡಿಪ್ರೆಷನ್. ಇದ್ರ ಮೇಲೆ ನೀವೇ ವರ್ಕ್ ಮಾಡಬೇಕಾಗತ್ತೆ. ಓಕೆನಾ? ಅದಕ್ಕೆ ಸೊಲ್ಯೂಷನ್ ನೀವೇನೆ, ನಿಮ್ಮ ಥಾಟ್ಸೇನೆ ಆ್ಯಂಡ್ ನಿಮ್ಮ ಎನರ್ಜಿನೇ. ಓಕೆನಾ? ಆ್ಯಂಡ್ ಎಸ್, ಈ ಥರ ಇದ್ದಾಗ ರೂಟ್ ಕಾಸ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಆದರೆ ಲೈಫಲ್ಲಿ ತುಂಬ ಸಿಚುಯೇಷನ್ ಇರುತ್ತೆ, ರೂಟ್ ಕಾಸ್ನ ನಾವು ಹುಡುಕಿ ಅದನ್ನು ಸರಿ ಮಾಡಬಹುದು. ಅದರಿಂದ ಡಿಪ್ರೆಷನ್ ಕೂಡ ಸಾಲ್ವ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈ ರೂಟ್ ಕಾಸ್ ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ನೀವೇ ಸೇವ್ ಮಾಡ್ಕೋಬೇಕು. ನೀವು ಸೇವ್ ಮಾಡ್ಕೊಂಡ್ರೆ ನಿಮ್ಮನ್ನ ಕೆಮಿಕಲ್ ಇಂಬ್ಯಾಲೆನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಬದುಕೋದು ಕಲೀರಿ. ಯಾವಾಗ ರೂಟ್ ಕಾಸ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ರೈಟ್. ಆ್ಯಂಡ್ ಮೇಯ್ನ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ, ಓವರ್ ಥಿಂಕಿಂಗಿಂದ ಎಲ್ಲ ಹಾಳಾಗ್ತಿದೆ. ಈ ಮೆಡಿಕೇಶನ್ ಏನು ಮಾಡುತ್ತೆ ಗೊತ್ತಾ? ಆ ಓವರ್ ಥಿಂಕಿಂಗ್ನ ಕಡಿಮೆ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಅದೇನು ಓವರ್ ಥಿಂಕಿಂಗ್, ಸ್ಟ್ರೆಸ್ ಹಾರ್ಮೋನ್ಸ್, ಸೊ ಇದನ್ನೆಲ್ಲ ಅದು ಕಡಿಮೆ ಮಾಡಿ ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಕೊಟ್ಟು ನೀವು ನಿದ್ದೆ ಮಾಡೋ ಹೋಗಿ ಮಾಡುತ್ತೆ. ಸೊ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಅವಾಗ ನಿಮಗೆ. ಗೊತ್ತಾಗ್ತಿದೆಯಾ? ಸೊ ಇದೆಲ್ಲ ಏನಂದ್ರೆ ಆರ್ಟಿಫಿಷಿಯಲ್ ಥಿಂಗ್. ರೈಟ್. ನಿಮ್ಮಲ್ಲಿ ನೀವು ವರ್ಕ್ ಮಾಡಿದ್ರೆ ಮಾತ್ರ ಅದೊಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಈ ಟ್ಯಾಬ್ಲೆಟ್ ಎಷ್ಟು ದಿನ ವರ್ಕ್ ಮಾಡುತ್ತೆ ಹೇಳಿ? ಎಷ್ಟು ದಿನ ಅಂತ ತಗೋತೀರಾ? ನಿಮ್ಮ ಓವರ್ ಥಿಂಕಿಂಗ್ ರೆಡ್ಯೂಸ್ ಮಾಡೋದಕ್ಕೆ ಆ ಒಂದು ಕೆಮಿಕಲ್ನ ಇದು ಅವಾಯ್ಡ್ ಮಾಡ್ತಿದೆ, ತಡೀತಿದೆ ನಿಮ್ಮ ಬ್ರೈನಲ್ಲಿ. ಬಟ್ ನಿಮ್ಮಲ್ಲಿ ನೀವು ವರ್ಕ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ನಾಶ ಆಗೋಗುತ್ತೆ. ಕರೆಕ್ಟ್ ತಾನೆ? ಸೊ ಈ ಟ್ಯಾಬ್ಲೆಟ್ನ ತಗೋತೀರಾ ಎಷ್ಟು ವರ್ಷ? ಆಮ್ಲಿಂದ ಏನಾಗುತ್ತೆ ಗೊತ್ತಾ? ನಿಮ್ಮ ಒಂದು ಮೈಂಡ್ ಅಥವಾ ಬ್ರೈನ್ ಅಥವಾ ಕೆಮಿಕಲ್, ಸೊ ಯಾವುದೇ ಒಂದಾಗಲಿ ಈ ಒಂದು ಟ್ಯಾಬ್ಲೆಟ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ಈ ಡೋಸ್ಗೆ. ನೆಕ್ಸ್ಟು ಅದು ಸರಿ ಮಾಡಬೇಕಂದ್ರೆ ಇನ್ನೂ ಡಬಲ್ ಇರುವಂತಹ ಡೋಸೇಜ್ ನಿಮಗೆ ಕೊಡಬೇಕಾಗತ್ತೆ. ಓಕೆ ಫೈನ್, ಕೊಡಲಿ. ಆದರೆ ಅದು ನಿಮಗೆ ಬೇರೆ ರೀತಿ ಪರಿಣಾಮಗಳನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಹೆಲ್ತ್ ಮೇಲೆ. ಕರೆಕ್ಟ್ ತಾನೆ? ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಡೋಸ್ನ ಇನ್ಕ್ರೀಸ್ ಮಾಡೋ ಬದಲು ನಿಮ್ಮ ಒಂದು ಆತ್ಮವಿಶ್ವಾಸನ ಇನ್ಕ್ರೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ವೆನ್ ರೂಟ್ ಕಾಸ್ ಗೊತ್ತಿಲ್ಲದೆ ಇದ್ದಾಗ, ರೂಟ್ ಕಾಸ್ ಇದ್ರೂ ಕೂಡ ಸರಿ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ, ಹೇಳೋದ್ನಲ್ಲ ಡೆತ್ ಆ್ಯಂಡ್ ಬ್ರೇಕಪ್ಸ್ ಇದೆಲ್ಲ. ರೈಟ್. ಆ್ಯಂಡ್ ಇನ್ನೂ ಕೆಲವೊಂದು ರೀಸನ್ಸ್ ಇರ್ತವೆ, ನಾವದನ್ನು ಸಾಲ್ವ್ ಮಾಡ್ಕೋಬಹುದು. ಆದರೆ ಅಯ್ಯೋ ಇದು ಆಗ್ತಿಲ್ವಲ್ಲ, ನನ್ನ ಲೈಫ್ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡೆ ನಾವು ಹಾಳು ಮಾಡ್ಕೋತೀವಿ ಆ ಕೆಲಸನ. ಪ್ಲಸ್ ಹಿಂಸೆ ಕೂಡ ಪಡ್ಕೋತೀವಿ. ಅವಾಗ ಏನಾಗುತ್ತೆ? ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಖಂಡಿತ ಬರ್ತಾ ಹೋಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ. ಮೇನ್ ರೀಸನ್ ಏನು ಗೊತ್ತಾ? ಗಟ್ ಹೆಲ್ತ್. ಕೇಳಿದ್ದೀರ ಗಟ್ ಹೆಲ್ತ್ ಅಂತ? ನಿಮ್ಮ ಮಾನಸಿಕ ಹಿಂಸೆಗಳಿಗೆ ಈ ಗಟ್ ಹೆಲ್ತೇ ಪ್ರಾಬ್ಲಮ್ ಮಾಡ್ತಿರೋದು. ಅರ್ಥ ಆಗ್ತಿದೆಯಾ? ನಿಮ್ಮ ಡೈಜೆಷನ್ ಹಾಳಾಗುತ್ತೆ, ಸ್ಟೊಮಕ್ ಆಸಿಡ್ಸ್ ಇಂಪ್ಯಾಕ್ಟ್ ಆಗುತ್ತೆ, ಆ್ಯಂಡ್ ನಿಮ್ಮ ಲಿವರ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ, ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಕಾನ್ಸ್ಟಿಪೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಗಟ್ ಕಂಪ್ಲೀಟ್ಲಿ ನಿಮಗೆ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಬ್ರೈನಿಗೆ ಅಫೆಕ್ಟ್ ಆಗುತ್ತೆ. ಸೊ ಅದು ತುಂಬ ಹಿಂಸೆ ಆಗೋ ಹಾಗೆ ಮಾಡೋದ್ರಿಂದ ನಿಮ್ಮ ಆಲೋಚನೆಗಳು ಅದೇ ರೀತಿ ಆಗ್ತಾ ಹೋಗುತ್ತೆ. ನಿಮ್ಮ ಬಾಡಿನೇ ಕಲುಷಿತ ಆಗ್ತಿರ್ಬೇಕಾದ್ರೆ ಮೈಂಡ್ ಕೂಡ ಕಲುಷಿತ ಆಗುತ್ತಲ್ವಾ? ಗಟ್ ಹೆಲ್ತ್ಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ನಮ್ಮ ಬ್ರೈನ್ ಅಂಡ್ ನಮ್ಮ ಥಾಟ್ಸ್. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ರೂಟ್ ಕಾಸ್ನ ಫಸ್ಟ್ ನಾವು ಸರಿ ಮಾಡ್ಕೋಬೇಕು. ಸೊ ನಿಮ್ಮ ಬಾಡಿಗೆ ಗಟ್ ಹೆಲ್ತ್ ಸರಿಯಾಗೋದಕ್ಕೆ ಏನು ಫುಡ್ ಕೊಡಬೇಕು ಅದನ್ನು ನೀವು ಕೊಟ್ಟರೆ ನಿಮ್ಮ ಗಟ್ ಹೆಲ್ತ್ ಹ್ಯಾಪಿ ಆಗುತ್ತೆ, ನಿಮ್ಮ ಬಾಡಿ ಕೂಡ ಹ್ಯಾಪಿ ಆಗುತ್ತೆ, ಆ್ಯಂಡ್ ನಿಮ್ಮ ಬ್ರೈನ್ ಆ್ಯಂಡ್ ನಿಮ್ಮ ಥಾಟ್ಸ್ ಕೂಡ ಹ್ಯಾಪಿಯಾಗಿ ಕ್ಲೀನಾಗಿರುತ್ತೆ. ಗೊತ್ತಾಗ್ತಿದೆಯಾ ಹೇಗೆ ಕನೆಕ್ಟ್ ಆಗಿದೆ ನಮ್ಮ ಗಟ್ ಹೆಲ್ತ್ ಅಂತ? ಯಾವ ಮೆಡಿಕೇಶನ್ ಕೂಡ ಬೇಡ, ಯಾವ ಡೋಸೇಜ್ ಕೂಡ ಇನ್ಕ್ರೀಸ್ ಆಗೋದಿಲ್ಲ. ಒಳ್ಳೆ ಪ್ರೋಟೀನ್ನ ತಿನ್ನಿ, ಒಳ್ಳೆ ಫೈಬರ್ ಐಟಮ್ಸ್ನ ತಿನ್ನಿ. ಅರ್ಥ ಆಗ್ತಿದೆಯಾ? ಸೊ ಎಕ್ಸೆಸ್ ಸ್ವೀಟ್ನ ಅವಾಯ್ಡ್ ಮಾಡಿ. ಸೊ ನಿಮ್ಮಲ್ಲಿ ಯಾವಾಗ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಅವಾಗೆಲ್ಲ, ಗೊತ್ತಾಯ್ತಾ? ಸೊ ಇದನ್ನೆಲ್ಲ ಬಿಡ್ತಾ ಬರಬೇಕು ನೀವು. ಆ್ಯಂಡ್ ಜಾಸ್ತಿ ನೀರು ಕುಡಿಯೋದು ಕಲೀರಿ ಫಸ್ಟು. ನೀವು ನೀರೇ ಕುಡಿಯೋದಿಲ್ಲ ತುಂಬ ಜನ.
ಯಾವಾಗಲೂ ಒಂದ್ಸತಿ ಊಟ ಮಾಡಬೇಕಾದ್ರೆ ಅಥವಾ ದಿನಕ್ಕೆ ಒಂದ್ಸತಿನೋ 2 ಸತಿನೋ ಕುಡಿದ್ಬಿಡ್ತೀರಾ, ಸುಮ್ಮನೆ ಆಗ್ತೀರಾ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಊಟ ಮಾಡಬೇಕಾದ್ರೆ ಮಧ್ಯ ನೀರು ಕುಡಿಬೇಡಿ, ಓಕೆನಾ. ಸೊ ಊಟ ಕಂಪ್ಲೀಟಾಗಿ ಆದಮೇಲೆ, ತುಂಬ ಅರ್ಜೆನ್ಸಿ ಇದ್ರೆ ಕುಡಿಬಹುದು ಒಂದು ಸ್ವಲ್ಪನಾದರೂ. ಊಟ ಆಗಿ 1 ಅವರ್ ಆದಮೇಲೆ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಿಮ್ಮ ಫುಡ್ ಇದೆಯಲ್ಲ, ನಿಮ್ಮ ಗಟ್ಟಿಗೆ ಅಮೃತ ಆಗುತ್ತೆ. ಸೊ ಅದು ಬಾಡಿಗೂ ಕೂಡ ಅಮೃತ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಬ್ರೈನ್ ಕೂಡ ತುಂಬ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಯಾವುದೇ ತರಹದ ಸ್ಟ್ರೆಸ್ ಹಾರ್ಮೋನ್ ಆಗಲಿ, ಅನ್ವಾಂಟೆಡ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಲಿ ಆಗೋದೇ ಇಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಿದ್ದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಸನ್ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ನೀವು 15 to 20 ಮಿನಿಟ್ಸ್ ಸನ್ಲೈಟಲ್ಲಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಇವಾಗಂತೂ ಎಲ್ಲರೂ AC ಅಂತೆ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ, ಅಥವಾ ಮನೆ ಒಳಗಡೆನೆ ವರ್ಕ್ ಫ್ರಮ್ ಹೋಮ್. ಸೊ ಈ ರೀತಿ ಆಗ್ಬಿಟ್ಟಿದೆ. ಸನ್ಲೈಟ್ ಎಲ್ಲಿ ತಗೋತಿದ್ದೀರಾ ನೀವು? ಫ್ರೀಯಾಗಿ ಸಿಗ್ತಿದೆ ಸನ್ಲೈಟ್, ಗೊತ್ತಾಯ್ತಾ? ಸೊ ನಿಮ್ಮ ಬಾಡಿ ಆ ಸನ್ಲೈಟ್ನ ಅಬ್ಸರ್ವ್ ಮಾಡೋದಕ್ಕೆ ಬಿಡಿ. ಸೊ ನಿಮ್ಮ ಲೈಫಲ್ಲಿ ಡಾರ್ಕ್ನೆಸ್ ಹೋಗಿ ನಿಮ್ಮ ಲೈಫ್ ಕೂಡ ಲೈಟ್ ಆಗುತ್ತೆ, ಗೊತ್ತಾಗ್ತಿದ್ಯಾ? ಬ್ರೈಟ್ ಕೂಡ ಆಗುತ್ತೆ, ಓಕೆನಾ? ಪ್ಯಾಕೇಜ್ಡ್ ಫುಡ್ ಆ್ಯಂಡ್ ಜಂಕ್ ಫುಡ್ ಇದನ್ನೆಲ್ಲ 95% ನೀವು ಅವಾಯ್ಡ್ ಮಾಡಲೇಬೇಕು. ತೀರಾ ಅವಶ್ಯಕತೆ ಇದ್ದಾಗ ತಿನ್ನಲಿ, ಹೊರಗಡೆನೂ ತಿನ್ನಿ. ಆದರೆ ರೆಗ್ಯುಲರ್ ಆಗಿ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ ನೀವು. ಸೊ ಗಟ್ ಹೆಲ್ತ್ನ ಕಾಪಾಡ್ಕೊ ಬನ್ನಿ. ಹೊಟ್ಟೆ ಹಾಳಾಗೋದು ಅನ್ವಾಂಟೆಡ್ ಥಿಂಗ್ಸ್ನ ತಿನ್ನೋದ್ರಿಂದ, ರೈಟ್? ಸೊ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳಿ. ಅದು ಕ್ಲೀನಾಗಿರ್ಬೇಕಂದ್ರೆ ಹೊಟ್ಟೆ ಕ್ಲೀನಾಗಿರಬೇಕು, ಫುಡ್ ಕ್ಲೀನಾಗಿರೋದು ಕೊಡಬೇಕು, ಓಕೆ? ಬಾಡಿ ಕ್ಲೀನ್ ಆದರೆ ಮೈಂಡ್ ಕ್ಲೀನ್ ಆದರೆ ನಿಮ್ಮ ಥಾಟ್ಸ್ ಕೂಡ ಕ್ಲೀನ್ ಆಗುತ್ತೆ. ಆ್ಯಂಡ್ ಎಲ್ಲ ವಿಟಮಿನ್ ಡೆಫಿಷಿಯನ್ಸೀಸ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಕೆಮಿಕಲ್ ಇಂಬ್ಯಾಲೆನ್ಸಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ನೋ ಮೆಡಿಸಿನ್, ನೋ ಆಂಗ್ಸೈಟಿ, ನೋ ಡಿಪ್ರೆಷನ್ ಅಟ್ ಆಲ್. ಇದು ತುಂಬ ಒಂದು ಸಿಂಪಲ್ ಥಿಂಗ್, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಗಟ್ ಹೆಲ್ತ್ ಮೇಲೆ ಫಸ್ಟು ವರ್ಕ್ ಮಾಡಿ. ನಿಮ್ಗೇನಾದರೂ ಈ ರೀತಿ ಫೀಲಿಂಗ್ ಬರ್ತಾ ಇದೆ, ಟ್ಯಾಬ್ಲೆಟ್ಸ್ಗೆ ಹೋಗೋದಕ್ಕೆ ಮುಂಚೆ 1 week 2 weeks ಮುಂಚೆ ಈ ಒಂದು ರೀತಿ ನೀವು ಫುಡ್, ವಾಟರ್, ಸನ್ಲೈಟ್, ನಿದ್ದೆ, ಸೊ ಇದನ್ನು ನೀವು ಮಾಡಿ ನೋಡಿ, ಓಕೆನಾ? ಸೊ ಇದರಲ್ಲೇ ಸಾಲ್ವ್ ಆಗುತ್ತೆ ಪ್ರಾಬಬ್ಲಿ. ಆಗಲಿಲ್ಲ ಅಂದಾಗ ಮಾತ್ರ ನೀವು ಮೆಡಿಸಿನ್ಸ್ಗೆ ಹೋಗಿ ನೋಡಿ, ಓಕೆನಾ? ಮೆಡಿಸಿನ್ ತಗೋತಿರೋರಿದ್ರೆ ಆಲ್ರೆಡಿ ಮೆಡಿಸಿನ್ ಜೊತೆಗೆ ಈ ಒಂದು ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೊಟ್ಟೆನ ಕ್ಲೀನಾಗಿ ಇಟ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ ಡಾಕ್ಟರೇ ನಿಮ್ಮ ಡೋಸೇಜ್ನೆಲ್ಲ ಕಂಪ್ಲೀಟ್ ರೆಡ್ಯೂಸ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಸೊ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದೊಂದು ಸಿಂಪಲ್ ಆಗಿರುವಂತಹ ಇನ್ಫಾರ್ಮೇಷನ್, ಓಕೆ? ಆ್ಯಂಡ್ ವೆರಿ ಎಫೆಕ್ಟಿವ್ ಕೂಡ. ಸೊ ದ್ಯಾಟ್ಸ್ ಇಟ್ ಗೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಕಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.